ಇದು ಇಂಗ್ಲೀಷಲ್ಲಿ ಒಂದು ಪ್ರಶ್ನೆ ಇದೆ. ಶರತ್ ಶೆಟ್ಟಿ ಅನ್ನೋರು ಕೇಳಿರುವಂಥ ಪ್ರಶ್ನೆ ಇದು. ಸರ್, ವೆನ್ ಪಾಂಡು ಆಸ್ಕ್ಸ್ ಕುಂತಿ ಟು ಬಿಗೆಟ್ ಅ ಫೋರ್ತ್ ಚೈಲ್ಡ್, ಶಿ ಸೇಸ್ a woman with 4 guys would be called Jarani, and with 5 guys she would be called Veshya. ಸೊ ಪಾಂಡು ಕುಂತಿಗೆ 4ನೇ ಮಗು ಬೇಕು ಅಂತ ಕೇಳಿದಾಗ ಕುಂತಿ ಹೇಳ್ತಾಳೆ 4 ಜನರ ಜೊತೆ ಆಕೆ ಇದ್ದರೆ ಜಾರಣಿ ಆಗ್ತಾಳೆ, 5ನೇ ವ್ಯಕ್ತಿ ಜೊತೆಗೆ ಆಕೆ ಇದ್ದರೆ ಆಕೆ ವೇಶ್ಯ ಅಂತ ಕರೆಸ್ಕೋತಾಳೆ ಅಂತೇಳಿ. ಈಗ ಇಂಗ್ಲೀಷಲ್ಲಿ ನಾವು ಇನ್ ದ್ರೌಪದೀಸ್ ಕೇಸ್, just because she wants her words to become truth, she convinces Drupada and everyone around that Draupadi has to married 5 Pandavas. How can she have double standards? Kindly enlighten. Please don't say that it was Draupadi's wish Pantima Dehi 5 times, as Kunti did not know about this. Still she wanted to convince everyone that her words won't turn lie. ಪ್ರಶ್ನೆ ತುಂಬ ಚೆನ್ನಾಗಿದೆ ಅಲ್ವಾ? ಏನಂದರೆ ಈಗ ಪಾಂಡುವಿಗೆ ಶಾಪ ಬರುತ್ತೆ. ಪಾಂಡುವಿಗೆ ಶಾಪ ಏನಂದರೆ ಅವನು ಸ್ತ್ರೀ ಸಂಘ ಮಾಡೋ ಹಾಗಿಲ್ಲ, ಆದರೆ ಮಕ್ಕಳಾಗಿಲ್ಲ, ಸಂತಾನ ಬೇಕು ಅಂತ ಅನಿಸಿದಾಗ ಕುಂತಿಗೆ ಒಂದು ವರ ಇರುತ್ತಲ್ಲ ದೂರ್ವಾಸರದ್ದು, ಅದರಿಂದಾಗಿ ಮಕ್ಕಳು ಪಡ್ಕೊ ಅಂತ ಹೇಳ್ತಾನೆ. 1ನೇ ಮಗು ಆಗತ್ತೆ ಧರ್ಮರಾಜ, 2ನೇ ಮಗುನು ಮತ್ತೆ ಅವನು ಹೇಳ್ತಾನೆ ಇನ್ನೊಂದು ಮಗು ಪಡ್ಕೊ ಅಂತ. ಸರಿ, ಭೀಮ ಹುಟ್ಟುತ್ತಾನೆ. 3ನೇ ಮಗುವನ್ನು ಪಡ್ಕೊ ಅಂತ ಮತ್ತೆ ಅವನು ಹೇಳ್ತಾನೆ, ಕಾರಣ ಕೊಡ್ತಾನೆ, ಒಂದೊಂದು ಮಗ ಇಂತಿಂಥದಕ್ಕೆ ಬೇಕು ಅಂತ. ಅವನು ಒಂದೇ ಮಗುವಿನಿಂದ ತೃಪ್ತನಾಗಲ್ಲ ಪಾಂಡು. ಇನ್ನೊಂದು ಮಗು ಅಂತ ಅಂದಾಗ ಅರ್ಜುನ ಹುಟ್ಟುತ್ತಾನೆ. ಮತ್ತೊಂದು ಮಗು ಬೇಗ ಪಡ್ಕೊ ಅಂತ ಹೇಳಿದಾಗ ಅವಳು ನಿರಾಕರಿಸ್ತಾಳೆ, ಇಲ್ಲ ಸಾಧ್ಯವೇ ಇಲ್ಲ ಅಂತ. ಯಾಕೆಂದರೆ 3ಕ್ಕಿಂತ ಹೆಚ್ಚು ಗಂಡಸರ ಜೊತೆಗೆ ಹೋದರೆ ನಾನು ಜಾರಿಣಿ ಅಂತ ಆಗ್ಬಿಡ್ತೀನಿ, 4 ಗಂಡಸರ ಜೊತೆಗೆ ಹೋದರೆ ಜಾರಿಣಿ ಅಂತ ಆಗ್ತೀನಿ. ಆದರೆ ಜಾರಿಣಿ ಅಂದರೆ ಹೆಚ್ಚು ಹೆಚ್ಚು ಗಂಡಸರನ್ನು ಅಪೇಕ್ಷೆ ಪಡುವ ಹೆಣ್ಣು ಅಂತ. ಅದಕ್ಕಿಂತಲೂ ಹೆಚ್ಚು ಪಡ್ಕೋತೀನಿ ಅಂದರೆ ನಾನು ವೇಶ್ಯೆ ಆಗಿಬಿಡ್ತೀನಿ ನಾನು. ಹಾಗಾಗಿ ನನ್ನ ಪಾತಿವ್ರತ್ಯ ಅನ್ನೋದು ಎಲ್ಲಿ ಉಳಿತು ಅನ್ನೋ ಪ್ರಶ್ನೆ ಅಂತ. ಆದರೆ ಇದೇ ಕುಂತಿ ಮುಂದೆ ದ್ರೌಪದಿ ಸ್ವಯಂವರ ಬಂದಾಗ ಈ 5 ಜನರಿಗೆ ದ್ರೌಪದಿ ಪತ್ನಿ ಆಗ್ತಾಳಲ್ಲ, ಆ ಸಂದರ್ಭ ಬಂದಾಗ ಹಾಗಾಗೋದಕ್ಕೆ ಬರಲ್ಲ ಅಂತ ಹೇಳಬೇಕಲ್ವ. 5 ಜನರ ಪತ್ನಿ ಆದರೆ ಒಂದೊಮ್ಮೆ ದ್ರೌಪದಿ, ಕುಂತಿಯೇ ಹಿಂದೆ ಪಾಂಡುವಿಗೆ ಹೇಳಿದ ಮಾತಿನ ಪ್ರಕಾರ ಅವಳು ವೇಶ್ಯೆ ಅಂತ ಆಗ್ಬಿಡತ್ತಲ್ವಾ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಕುಂತಿ ಎದ್ದು ಅಂತ. ಇಲ್ಲಿ ಏನು ಅಂದರೆ ಇವುಗಳನ್ನು ಧರ್ಮ ಸಂಕಟ ಅಂತ ಕರಿತಾ ಇರೋದು. ಇಲ್ಲಿ ಕುಂತಿ ಅವಳು ದ್ರೌಪದಿ ಇವರು ಗೆದ್ಕೊಂಬಂದಿದ್ದು ರಾಜಕುಮಾರಿಯನ್ನ ಅಂತ ಗೊತ್ತಾಗಿ 5 ಜನ ಮದುವೆಯಾಗಿ ಅಂತ ಹೇಳಿದ್ದಲ್ಲ ಕುಂತಿ. ಭಿಕ್ಷೆ ಅಲ್ಲಿ ಅವಳಿಗೆ ಗೆದ್ಕೊಂಬಂದ್ವಿ ಅಂತ ಅಂದಾಗ, ಕುಂತಿಗೆ ಬಂದು ಹೇಳಿದಾಗ ಒಳಗಡೆ ಇದ್ದ ಅವಳು ಗ್ರಹಿಸಿದ್ದು ಅವು ಭಿಕ್ಷೆ ಬಂತು ಅಂತಲೇ ಹೊರತು ರಾಜಕುಮಾರಿಯನ್ನು ಗೆದ್ದರು ಅಂತಲ್ಲ, ಅದನ್ನು ಹಂಚಿಕೊಳ್ಳಿ ಅಂತ ಅವಳು ಹೇಳಿದ್ಲು ಅಂತ. ಆದರೆ ಗೆದ್ದುಕೊಂಡು ಬಂದಿದ್ದು ದ್ರೌಪದಿಯನ್ನ ಅಂತ ಕುಂತಿಗೆ ಗೊತ್ತಾಗಿದ್ದರೆ ಆವಾಗ ಅವಳು ಏನು ಹೇಳ್ತಾ ಇದ್ಲು? ಅರ್ಜುನ ಮದುವೆ ಆಗಲಿ ಅಂತ ಹೇಳ್ತಾ ಇದ್ಲು ಅಷ್ಟೇ, ಅವಳು ಬೇರೆ ಹೇಳ್ತಾ ಇರಲಿಲ್ಲ. ಹಾಗಾಗಿ ಕುಂತಿಯ ಸ್ಟ್ಯಾಂಡ್ ಅಲ್ಲ ಅದು 5 ಜನರನ್ನು ಮದುವೆ ಆಗಬೇಕು ಅಂತ. ಆದರೆ ಕುಂತಿಯ ಬಾಯಿಯಲ್ಲಿ ಬಂದ ಮೇಲೆ ಅದು ಧರ್ಮ, ಅದನ್ನು ಈಡೇರಿಸ್ತೀನಿ ಅನ್ನೋದು ಧರ್ಮರಾಜನ ನಿಲುವು. ಕುಂತಿ ಎಲ್ಲೂ ಅದು ಗೊತ್ತಾದ ಮೇಲೆ ಕುಂತಿ ಮಾತಾಡಲಿಲ್ಲ. ಅಂದರೆ 5 ಜನರನ್ನು ಮದುವೆ ಆಗಬೇಕು ಅಂತ ಅವಳು ಮೌನಿ ಆಗ್ಬಿಡ್ತಾಳೆ. ಅಂದರೆ ಅವಳಿಗೆ ಏನೂ ಕಾಣ್ತಾ ಇಲ್ಲ. ಅಂದರೆ ಅವಳು ಅಲ್ಲ ಅಂತ ಹೇಳ್ಬೋದಲ್ಲ ಅಂತ ಅಂದರೆ ಅಲ್ಲ ಅಂತ ಹೇಳೋದಕ್ಕೆ ಧರ್ಮರಾಜ ಮಾತಾಡ್ತಾ ಇದ್ದಾನೆ. ಅವನು ಮಹಾನ್ ಜ್ಞಾನಿ, ಅವನೇನು ಮಾತಾಡ್ತಾನೋ ಅದರಲ್ಲಿ ವಿಷಯ ಇದೆ ಅಂತ. ಹಾಗಾಗಿ ಕುಂತಿ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಕುಂತಿಯದ್ದರಲ್ಲಿ. ದ್ರೌಪದಿ ಅಂತ ಗೊತ್ತಾಗಿದ್ದರೆ ಅವಳಿಗೆ, ಅದು ಹೆಣ್ಣು ಅಂತ ಗೊತ್ತಾಗಿದ್ದರೆ ಅವಳು 5 ಜನರಿಗೆ ಅಂತ ಹೇಳ್ತಾ ಇರಲ್ಲ. ಹಾಗಾಗಿ ಕುಂತಿಯ ವಿಷಯ ಬರೋದೇ ಇಲ್ಲ. ಅಲ್ಲಿ ಧರ್ಮರಾಜ ಮಾತಾಡಿದ್ದದನ್ನು ಕುಂತಿ ಹೀಗೆ ಹೇಳಿದ ಮೇಲೆ ನಾವು ಹಾಗೇ ವರ್ತಿಸ್ತೇವೆ ಅಂತ. ಕುಂತಿ ಹೇಳೋದು ಹಾಗೇನೆ ಅಂತ. ಇದರಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಬೇರೆ ಅಲ್ಲ, ಅನ್ನೋದು ಗೊತ್ತಿಲ್ಲ. ನನ್ನ ಬಾಯಲ್ಲಿ ಹಾಗೆ ಬಂದಿದ್ದು ಹೌದು ಅಂತ. ಹಾಗೆ ಯಾಕೆ ಬಂತು ನನಗೂ ಗೊತ್ತಿಲ್ಲ, ಆದರೆ ಬಂದ ಮೇಲೆ ಅದು ನಿಜ ಆಗಬೇಕು ಅನ್ನೋದು ಧರ್ಮರಾಜನ ಮಾತು ಅಂತ. ಆಮೇಲೆ ಅದಕ್ಕೆ ವ್ಯಾಸರು ಬರ್ತಾರೆ, ಉಳಿದವರು ಒಪ್ತಾರೆ, ಹಾಗೆ ಹೋಗುತ್ತೆ. ಅದು ಕುಂತಿಯ ಕಾರಣಕ್ಕಾಗಿ ಅಲ್ಲ.